ಎಲ್ರು ತೊಂಡೆಕಾಯಿನ ನೀವು ತಿಂದಿರ್ತೀರಾ ಹಾಗೂ ನೋಡಿರ್ತೀರಾ. ಆದ್ರೆ ಆ ಬೆಳೆನ ಹೇಗ್ ಬೆಳಿತಾರೆ ಅನ್ನೋದು ನೀವ್ ಯಾವತ್ತಾರು ನೋಡಿದೀರಾ? ನಾನು ಕೂಡ ನೋಡಿಲ್ಲ. ಇವತ್ತು ಈ ಬೆಳೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತ ಈರಣ್ಣ ಎನ್ ಹಲಗೇರಿ. ಇವರು ಮಾಕನೂರಿನ ಗ್ರಾಮದ ನಿವಾಸಿಗಳಾಗಿರ್ತಾರೆ. ಬನ್ನಿ ಇವರ ಬಾಯಿಂದನೇ ಈ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವರು ಕೇವಲ ರೈತ ಸಂಘದ ಜಿಲ್ಲಾಧ್ಯಕ್ಷರು ಮಾತ್ರ ಅಲ್ಲ, ಇವರು ಪ್ರಗತಿಪರ ರೈತರು ಕೂಡ ಹೌದು. ರೈತರಾಗಿರೋದಕ್ಕೆ ಇವ್ರನ್ನ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಹಾಗೂ ಇವರ ಬಾಯಿಂದನೇ ಈ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಂತ ಒಂದು ಪ್ರಯತ್ನವನ್ನು ಪಡೋಣ. ನೀವು ಈ ಬೆಳೆಯನ್ನ ಮುಖ್ಯವಾಗಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದಿರಿ? ಸುಮಾರು 3-4 ವರ್ಷ ಆಯ್ತು ನಾವು ಈ ಬೆಳೆ ಬೆಳೆಕಚ್ಚಿ. ಏನು ರೈತ ಬರೀ ಒಂದೇ ಬೆಳೆಗೆ ಹೋಗ್ಬಾರ್ದು. ಒಂದ್ ರೇಟ್ ಸಿಗ್ಲಿಲ್ಲ, ಇವತ್ತೆಲ್ಲರೂ ಮೆಕ್ಕೆಜೋಳ ಹಾಕೋದು, ಮೆಕ್ಕೆಜೋಳ ರೇಟ್ ಬೆಳತ್ತಿಗೆ ಸೋಯಾಬೀನ್ ಹಾಕೋದು, ಸೋಯಾಬೀನ್ ರೇಟ್ ಬೆಳತ್ತಿಗೆ ಮತ್ತೆ ಬೇರೆ ಬೇರೆ ಪೀಕ್ ಮಾಡೋದು. ರೈತ ಬೆಳಿಬೇಕಾದ್ರೆ ನಾನಾ ನಮ್ನಿ ಬೆಳೆಗಳು ಅದಾವು. ಇದು ಒಂದು ಅದರಲ್ಲಿ ಒಂದು ಬೆಳೆ ತೊಂಡಿಕಾಯಿ ಅಂತಂದು. ಇದು ಹೆಚ್ಚಾಗಿ ಉಡುಪಿ ಸೈಡ್ ನಲ್ಲಿ ಉಪಯೋಗ ಬಹಳ ಮಾಡ್ತದಾರ. ಇದು ಸಾರಿಗೆ ಹೋಗ್ತತಿ, ಸಾರು ಪಲ್ಯಕ್ಕೆ ಹೋಗ್ತತಿ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರ ಇದನ್ನ ನಾವು ಪಲ್ಯ ಮಾಡ್ಲಂಗ ಒಂದ್ 3-4 ತೊಂಡಿಕಾಯಿ ತಿಂದೆ ಅಂದ್ರೆ ಗ್ಯಾಸ್ಟ್ರಿಕ್ ಹೋಗ್ತತಿ. ಇದರಲ್ಲಿ ಔಷಧಿ ಗುಣಧರ್ಮ ಇದೆ. ಇದರಲ್ಲಿ ಒಂದ್ 3-4 ತಿಂದ್ವಿ ಅಂದ್ರ ಎಂತ ಗ್ಯಾಸ್ಟ್ರಿಕ್ ಇದ್ರೂ ಹೋಗ್ತತಿ. ಇದರಲ್ಲಿ ವಿಶೇಷತೆ ಗ್ಯಾಸ್ಟ್ರಿಕ್ ಅನ್ನ ಕಳೆಯುವಂತ ಒಂದು ವಿಶೇಷತೆ ಗುಣಧರ್ಮ ಇದೆ. ಅದಕ್ಕೆ ನಾನು ರೈತ ಬಂದವ್ರಿಗೆ ಒಂದೇ ಹೇಳೋದು, ಈ ಮೂಲಕ ಈ ಯೂಟ್ಯೂಬ್ ಮೂಲಕ ಹೇಳೋದೇನಪ್ಪ ಅಂತಂದ್ರೆ ಎಲ್ಲರೂ ಒಂದೇ ಬೆಳಿಬ್ಯಾಡ್ರಿ. ಬೇರೆ ಬೇರೆ ಮೂಲತಃ ಬೆಳೆಗಳು ಭಾಳ ಅದಾವು, ಇವನ್ನೆಲ್ಲ ಬೆಳೀರಿ. ಇದು ಏನಪ್ಪಾ ಅಂತಂದ್ರೆ 3 ತಿಂಗಳಿಗೆ ಫಲ ಸಿಗ್ತತಿ. ಇನ್ನು ಈ ಎಲೆಬಳ್ಳಿ ಐತಲ್ಲ ಆ ಟೈಪ್ ಇದು ಹಚ್ಚಿದ 3 ತಿಂಗಳಿಗೆ ಬಳ್ಳಿ ಹತ್ಕೊಂತ ಹೋಗತಿ. ಅದಕ್ಕೆ ಸ್ವಲ್ಪ ಸಾರ್ವಜನಿಕ ಗೊಬ್ಬರ ಅದನ್ನ ಹಾಕ್ಯಂತ ಹೋಗ್ಬಿಟ್ರೆ 3 ತಿಂಗಳಿಗೆ ನಮ್ಗೆ ಫಲ ಕೊಡ್ತೈತಿ. ಇದು 1 ಎಕರೆದೊಳಗೆ ನಾವು ಮಾಡಿದ್ವಿ ಅಂತಂದ್ರೆ ಒಂದು ಎಂಪ್ಲಾಯ್ ಇದ್ದಂಗೆ ಮನ್ಯಾಗ. ನಾವು ಒಂದು ಡಿಗ್ರಿ ಮಾಡ್ಬೇಕಾದ್ರೆ ಈಗ 12 ಲಕ್ಷ ರೂಪಾಯಿ ರೊಕ್ಕ ಬೇಕು. ಒಬ್ಬ ಯಾರ ಸಾಮಾನ್ಯ ಜನರಲ್ನೇನು ಓದ್ಬೇಕಂತಂದ್ರೆ ಒಂದು ಡಿಗ್ರಿ ಮಾಡ್ಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕು ಈ ಡೊನೇಷನ್ ಒಳಗೆ. ಅದಕ್ಕೆ ನಾನೇನ್ ಹೇಳ್ತದೇನೆ ಅಂತಂದ್ರೆ ನಮ್ಮ ಯುವಕರಿಗೆಲ್ಲ ಬರೀ ಓದು ಮುಖ್ಯ ಅಲ್ಲ. ಈಗ ನೋಡ್ರಿ, ಸಾಮಾನ್ಯವಾಗಿ 1 ವರ್ಷಕ್ಕೆ ಸಾಮಾನ್ಯವಾಗಿ ಡಿಗ್ರಿ ಮುಗಿಸಿದ ಇಂಜಿನಿಯರ್ 2 ಲಕ್ಷ ಹುಡುಗರು ಹೊರಗೆ ಬರ್ತಾರೆ. ಎಲ್ಲರಿಗೂ ಕೆಲ್ಸ ಸಿಗಲ್ಲ. ಅದಕ್ಕೆ ಮೂಲತಃ ನಮ್ ಕೆಲ್ಸ ಕೃಷಿ ಒಳಗೆ ಇಂಥವೆಲ್ಲ ಮಾಡ್ಕೊಂಡ್ರೆ ಸೂಕ್ತ. ಇದರಲ್ಲಿ 1 ತಿಂಗಳಿಗೆ 1 ಎಕರೆಕ್ಕೆ ಕಮ್ಮಿ ಅಂದ್ರೆ 40-45 ಸಾವಿರ ರೂಪಾಯಿ ಸಿಗ್ತದೆ. 45,000 ಎಷ್ಟು ಖರ್ಚು ಮಾಡಿದಿರ ಇದನ್ನ ಬೆಳೆ? ಇದರಲ್ಲಿ ಸ್ಟಾರ್ಟಿಂಗ್ ಹಾಕ್ಬೇಕಾಗತ್ತೆ 1 ಎಕರೆಗೆ 2.5 ಲಕ್ಷ ರೂಪಾಯಿ ಹಾಕ್ಬೇಕು. 1 ಎಕರೆಗೆ ನಾವು 2 ಲಕ್ಷ ರೂಪಾಯಿ ಹಾಕೋದೇನ ಒಂದು ವರ್ಷದ ಫೀಸ್ ಕಟ್ಟಿದಂಗೆ ಅಷ್ಟೇ ಸಾಲಿಗೆ. ಅದಕ್ಕೆ ನಾನು ನಮ್ಮ ಯುವಕರಲ್ಲಿ ಹೇಳೋದು ಒಂದೇ, ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಸೇರಿ ತಾಯಿ ತಂದೆ ದೂರ ಮಾಡ್ಕೊಳೋದಕ್ಕಂತೂ ಇಂಥ ಮೂಲತಃ ಬೆಳೆ ಬೆಳೆದು ಇಲ್ಲಿ ತಾಯಿ ತಂದೆನೇ ಸಾಕ್ತ್ರಿ, ಒಳ್ಳೆ ಪರಿಸರನೂ ಸಿಗ್ತತಿ. ನಿಮಗೆ ಗ್ರಾಮದಲ್ಲಿ ಇದ್ದಂತ ಒಂದು ವಹಿವಾಟು ಸಿಕ್ಕಂಗ, ವಾತಾವರಣ ಸಿಕ್ಕಂಗತಿ. ನಾನು ಹೇಳ್ತೇನೆ ಇಂಥ ಮೂಲತಃ ಬೆಳೆ ಇದು ಸಾಕಷ್ಟು ಅದಾವ. ಬರೀ ತೊಂಡಿಕಾಯಿ ಒಂದಂತಲ್ಲ, ಸಾಕಷ್ಟು ಅದಾವ. ಇದೇ ಟೈಪ್ ಇದು ಒಂದ್ ವೇಳೆ ಏನಾರ ರೋಗ ಬಂತ ಇದಕ್ಕ ನಾವು ಮತ್ತೆ ಬೇರೆ ಬೇರೆ ಬೆಳೆ ಮಾಡ್ಕೋಬಹುದು. ಈಗ ಹಾಗಲಕಾಯಿ ಉದಾಹರಣೆಗೆ, ಹಾಗಲಕಾಯಿನ ಈ ತರ ಮಾಡ್ಕೋಬಹುದು. ಈ ಗೂಟ ಹಾಕಿದ್ರೆ ಒಮ್ಮೆ ನಾವು ಇದಕ್ಕೆ ಹಾಕಿದ್ವಿ ರೊಕ್ಕ ಹಾಕಿದ್ವಿ ಅಂದ್ರೆ ಮತ್ತೆ ಬೇರೆ ಬೇರೆ ಬೆಳೆ ಮಾಡಕ್ ಸಿಗ್ತೈತಿ. ಇವೆಲ್ಲ ಏನು ಕಂಬಗಳನ್ನ ಉಗ್ದಿದಿರಲ್ಲ, ಇವನ್ನೆಲ್ಲ ಎಲ್ಲಿಂದ ತಂದಿದ್ದೀರಾ ನೀವು? ಇವು ನಾವು ಇಲ್ಲಿ ರಾಣೆಬೆನ್ನೂರಲ್ಲಿ ಮಾಡ್ತದಾರ. ನಾವ ಮಾಡ್ಬೋದು, ಇದನ್ನ ಮನೆಯಲ್ಲೇ ಮಾಡ್ಬೋದು. ಏನ್ ಒಂದ್ 2 ಸೆಳ್ಳ ಹಾಕಿ ಕಾಕಡ ಹಾಕಿಬಿಟ್ರೆ ನಾವ ಮಾಡ್ಬೋದು. ಈಗ ನಿಮ್ಗೆ ಈ ಬೆಳೆ ಬೆಳೆಯೋದಕ್ಕೆ ಇನ್ಸ್ಪಿರೇಷನ್ ಹೇಗ್ ಬಂತು? ನಾವು ಮಣಿಪಾಲಲ್ಲಿ ಆಸ್ಪತ್ರೆಗೆ ಹೋಗ್ತಿದ್ವಲ್ಲ, ಆ ಏರಿಯಾದಾಗ ನೋಡ್ತಿದ್ವಿ. ಏನೋ ಒಂದ್ಸರಿ ಅಲ್ಲಿ ಕಾರ್ ಕೆಟ್ಟೋಗಿತ್ತು, ಅಲ್ಲಿ ನೋಡಿದ್ವಿ. ಅಲ್ಲಿ ರೈತರು ಹೇಳಿದ್ರು ಇದನ್ನ ಹೆಂಗ್ ಬೆಳಿಬೇಕು, ಏನು ನಮ್ಮಲ್ಲಿ ಬೆಳಿಬಹುದಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಾಗೆಲ್ಲ ಎಲ್ಲಾ ಕಡೆಗೆ ಬೆಳಿತಿದ್ರಿ. ಇದೇನು ವಾತಾವರಣ ಇಷ್ಟೇ ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಬೇಡ ನಡೀತಾ. ಈಗ ಯಾಕಂದ್ರೆ ನಮ್ ಕಡೆ ಹೀಟ್ ಜಾಸ್ತಿ ಇರುತ್ತೆ, ಈ ತರದ ವಾತಾವರಣದಲ್ಲಿ ನಡೀತಾ ಇದು ನಡೀತೈತ್ರಿ. ಏನ್ ಇದಕ್ಕೇನ ಅಂತ ಏನ ವಾತಾವರಣ ಏನ್ ಬೇಕಾಗಿಲ್ಲ. ಈಗ ಮಳೆಗಾಲ ಐತ್ರಿ, ಇವಾಗ ನಡೀತೈತಿ. ಈಗ ಮಳೆಗಾಲ ಇಲ್ಲದೆ ಇರೋ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಇರುತ್ತಲ್ಲ, ಆ ಟೈಮ್ನಲ್ಲಿ ನೀರಾವರಿಯಲ್ಲಿ ಬೆಳಿತೈತ್ರಿ. ಹನಿ ನೀರಾವರಿ. ಹೌದೌದು. ಏನ್ ನಮಗೇನ್ ನೀರ್ ಹೊಲ ತುಂಬ ಕಟ್ಬೇಕನ್ನಂಗಲ್ಲ, ಡ್ರಾಪ್ ಮುಖಾಂತರ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಹೆಚ್ಚು ಕಡಿಮೆ 1/2 ಇಂಚ್ ನೀರ್ ಬಿದ್ರು ಮಾಡೋ ಅಂತದ್ ಬೆಳೆ ಇದು. 1 ಎಕರೆಕ 1 ಇಂಚ್ ನೀರ್ ಬಿತ್ತು ಅಂತಂದ್ರು 1 ಎಕರೆ ಮಾಡೋ ಅಂತ ಸಾಧ್ಯತೆ ಐತಿ. ಇದು 3 ತಿಂಗಳು ಬೆಳೆ ಅಂತ ಹೇಳಿದ್ರಲ್ಲ, 3 ತಿಂಗಳಾದ ನಂತರ ಕಟಾವಿಗೆ ಬರುತ್ತೆ. ಅದು ಕಂಟಿನ್ಯೂ ಆಗಿರುತ್ತಾ ಅಥವಾ 8 ತಿಂಗಳು ಬರ್ತೈತ್ರಿ. 8 ತಿಂಗಳು ಬಂದಾಗ ಈ ಎಲ್ಬಳ್ಳಿ ಯಾವ ತರ ಕಟ್ ಮಾಡ್ತಾರೆ, ಮತ್ ಕಟ್ ಮಾಡಿದ್ರೆ ಮತ್ ಪುನಃ ಅದ ಅಂತ ಹೋಗತಿ.
ಓಕೆ. ಹ್ಮ್. ಈಗ 8 ತಿಂಗಳಾದ ನಂತರ ಇದನ್ನ ಬಳ್ಳಿನ ತೆಗೆದು ಹಾಕ್ಬೇಕಾ ಅಥವಾ ಇದೇ ಬಳ್ಳಿನ ಇಲ್ಲ ಅದು ಒಣಗಿ ಹಾ. ನಮ್ಮ ಏನ ನಾವು ಮೂಲತವಾಗಿ ಬೆಳಿತಾವಲ್ಲ ಆ ಹೊಲಕ್ಕ ಗೊಬ್ಬರ ಕೊಡ್ತೈತಿ ಅದು. ಹ್ಮ್, ಇದು ಹ್ಮ್, ಹ್ಮ್. ಉದುರಿದಂತ ಎಲಿ ಐತಲ್ಲ ಹಾ. ಇದಕ್ಕೆ ನಾವ್ ಯಾವಾಗ ಕೊಯ್ತವಲ್ಲ ಅದು ಒಣಗಿ ಈ ಭೂಮಿಗೆ ಮತ್ತೆ ಗೊಬ್ಬರ ಕೊಡ್ತೈತಿ. ಗೊಬ್ಬರ ಇದ್ರಲ್ಲಿ ಯಾವ್ದು ವೇಸ್ಟ್ ಆಗಲ್ಲ. ಹ್ಮ್, ಆಕ್ಚುಲಿ ಹ್ಮ್. ಹೇಳ್ಬೇಕಂತಂದ್ರ ಇದ್ರಾಗ ಎಲಿ ಸತಿಗೆ ನಮ್ಗೆ ಲಾಭ ಕೊಟ್ಟು ಹೋಗ್ತೈತಿ. ಈಗ ಆವರೇಜ್ ಆಗಿ ಒಂದ್ ವರ್ಷಕ್ಕೆ ಎಷ್ಟು ಲಾಭವನ್ನು ಪಡಿಬಹುದು ರೈತರು? ಈಗ ನಾವು ತಿಂಗಳಿಗೆ 40,000 ಅಂತಂದ್ರ 8 ತಿಂಗಳಿಗೆ ಸಿಗ್ತತ್ರಿ. ಒಂದು 3,20,000. 3 ಲಕ್ಷ ಗಂಟೆ ಇದು ನಿವ್ವಳ ಲಾಭನ ಅಥವಾ ಖರ್ಚು ಸೇರಿ ಲಾಭ ಇರುತ್ತೆ? ಇಲ್ಲ ಇದ್ರಲ್ಲಿ ಖರ್ಚು ಒಮ್ಮೆ ಹಾಕಿನ್ ಬಿಟ್ರೆ ಮುಗಿತ್ರಿ. ಹಾ, ಹಾ. ನಾವು ಕೊಟ್ಟಿಗೆ ಗೊಬ್ಬರ ಸಗಣಿ ಹಾಕಿಬಿಟ್ಟ ಹ್ಮ್. ಇದಕ್ಕೆ ಸಾರ್ವಜನಿಕರ ನಾವು ಇದನ್ನ ಏನು ಕೆಮಿಕಲ್ ಗೊಬ್ಬರ ಹಾಕ್ಯಲ್ರಿ ನಾವು. ಓಕೆ. ಈಗ ನೋಡ್ರಿ ಎಷ್ಟು ಕಲರ್ ಇದೆ. ಆಕ್ಚುಲಿ ಹೇಳ್ಬೇಕಂತಂದ್ರ ಹೌದೌದು. ಇದು ಕೆಮಿಕಲ್ ಹಾಕಿದ್ರೆ ಈ ಕಲರ್ ಸಿಗಲ್ಲ. ಹೌದು. ಇದು ಕೆಮಿಕಲ್ ಇಲ್ದಂತ ಬೆಳೆ ಅಂತದೆ ಈ ಭೂಮಿ ಒಳಗೆ ಏನಾಯ್ತಂದ್ರೆ ಈ ತೊಂಡಿಕಾಯಿ. ಹೌದು. ಈಗ ಇದ್ರ ಮಾರ್ಕೆಟಿಂಗ್ ಹೇಗೆ? ಇದನ್ನ ಬೆಳಿತಾರೆ ರೈತರು, ಲಾಟ್ ಗಂಟ್ಲೆನೆ ಬೆಳಿತಾರೆ ಅನ್ಕೊಳ್ಳಿ, ನೀವು ಹೇಳಿದ ಮೇಲೆ ಬೆಳಿಬಹುದು. ಆದ್ರೆ ಇದ್ರ ಮಾರ್ಕೆಟಿಂಗ್ ಹೇಗೆ? ಇದು ಮಾರ್ಕೆಟಿಂಗ್ ಪ್ರತಿ ನಾವು ಮಾರ್ಕೆಟ್ ಅಲ್ಲಿ ರಾಣಮನ್ ರೋಡ್ ದಾವಣಗೆರೆ ಹೋಗ್ತತಿ. ಇದು ಹೆಚ್ಚು ಬಳಕೆ ಆಗೋದು ಉಡುಪಿ, ಮಂಗಳೂರು ಅಲ್ಲಿ ಹೋಗ್ತತಿ. ಈಗ ಇಲ್ಲಿ ಬಹಳ ಯೂಸ್ ಮಾಡ್ತಾ ಇದಾರ. ಈ ಮದುವೆ ಫಂಕ್ಷನ್ ನಲ್ಲಿ ದೊಡ್ಡ ಫಂಕ್ಷನ್ ಒಳಗೆ ಇದನ್ನ ಇದಕ್ಕೆ ಹಾಕ್ತಾರ, ಸಾಂಬಾರ್ಗೆ ಹಾಕ್ತಾರ, ಪಲ್ಯಕ್ಕೆ ಹಾಕ್ತಾರ. ಇದ್ರ ಅನುಭವ ಇದ್ದಾರ. ಕಾಲ್ ಕೆಜಿ ಅರ್ಧ ಕೆಜಿ ತಗೊಂಡ್ ಮನೆ ತಿನ್ನಾರು ಅದಾರ. ಯಾಕಂತಂದ್ರೆ ಗ್ಯಾಸ್ಟ್ರಿಕ್ ಹೋಗ್ತತಿ. ಈಗ ನೋಡ್ರಿ ಮೆಡಿಕಲ್ ನಲ್ಲಿ 3 ಪೇಷಂಟ್ ಬಂತಂದ್ರೆ 2 ಪೇಷಂಟ್ ಇದಕ್ಕೆ ಬರ್ತಾವ, ಗ್ಯಾಸ್ಟ್ರಿಕ್ ಗುಳಿಗೆಗೆ ಬರ್ತಾರ. ಆ ಗುಳಿಗೆ ತಗೋದಕ್ಕಂತ ಇಂಥವ್ ಯಾಕೆ ಕಾಲ್ ಕೆಜಿ ತಗೊಂಡ್ ತಿನ್ಬಾರ್ದು? ಇದರಲ್ಲಿ ತುಂಬಾ ಔಷಧಿ ಗುಣ ಇರೋದ್ರಿಂದ ಇದು ನಾವು ಮನೇಲೂ ಕೂಡ ಬಳಸಬಹುದು. ಇದು ಎಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನಾನು ಒಂದ್ ಹೇಳದಂತಂದ್ರ ನಮ್ಮ ಮಕ್ಳು ಏನದಾರಲ್ರಿ, ಸ್ಕೂಲ್ಗೆ ಹೋಗೋ ಮಕ್ಳು ಬೆಳಿಗ್ಗೆ ಅವರು 6 ಗಂಟೆಗೆ ಹೇಳ್ತಾರ, 8 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು. ಆಕ್ಚುಲಿ ಈ ಅರ್ಧ ಒಂದ್ ಪೀಸ್ ನೀವು 7 ಮಕ್ಳಿಗೆ ತಿನ್ಸಿದ್ರೆ 8 ಗಂಟೆ ಒಳಗ ಹಸು ಆಕತಿ. ಮಗು ಗಂಗಾಳ ಕಸ್ಕೊಂಡ್ ಉಂಡೋಕತಿ. ಇದ್ರಲ್ಲಿ ಆಸಕ್ತಿ ಇದೆ. ಗಂಗಾಳ ಕಸ್ಕೊಂಡ್ ಉಂಟೋಗ್ತತಿ. ಯಾವ ಮಕ್ಳು ಎದ್ದು ಕೊಟ್ಲೆ ಊಟ ಹೋಗಲ್ಲ ಏನಲ್ಲ. ಇದನ್ನೊಂದ್ ಅರ್ಧ ತಿನ್ಸ್ರಿ ಮಕ್ಳು ಗಂಗಾಳ ಕಸ್ಕೊಂಡ್ ಉಂಡೋಕಾರ. ನೋಡಿ, ಇದ್ರಲ್ಲಿ ಇರೋಂತ ಔಷಧಿ ಗುಣಗಳು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತಿನ ದಿನ ಅವ್ರು ಹೇಳಿದ್ದಕ್ಕೆ ಇಷ್ಟೆಲ್ಲ ತಿಳಿತು. ಸೊ ನೀವು ಕೂಡ ಇದನ್ನ ಉಪಯೋಗಿಸಕ್ ಸ್ಟಾರ್ಟ್ ಮಾಡಿ. ಇದರಿಂದ ಇಷ್ಟೊಂದು ಒಳ್ಳೇದ ಆಗ್ತಾ ಇದೆ ಅಂದ್ರೆ ಯಾಕೆ ಉಪಯೋಗಿಸಬಾರ್ದು? ಈಗ ಲಾಭ ಆಯ್ತು, ಇದರಲ್ಲಿ ನಷ್ಟ ಅನ್ನೋದು ಹೇಗ್ ಬರುತ್ತೆ? ಅಂದ್ರೆ ಇವಾಗ ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡ್ತೀರಾ ನೀವು? ನಷ್ಟ ಅಂತಂದ್ರೆ ಇವತ್ತಿನ ವಾತಾವರಣದಲ್ಲಿ ಯಾವ್ದಾರ ವೈರಸ್ ಬರ್ಬೋದು. ವೈರಸ್ ಬಿಟ್ರೆ ಬೇರೆ ಏನು ಇದ್ರಲ್ಲಿ ಲಾಸ್ ಆಗಂತದ. ವೈರಸ್ ಅಟ್ಯಾಕ್ ಆದಾಗ ಮಾತ್ರ ಸಾಧ್ಯ. ಯಾಕಂತಂದ್ರೆ ಇತರೆ ಸಾರ್ವಜನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ವೈರಸ್ ಅಟ್ಯಾಕ್ ಆಗಂತದೆ. ಇವತ್ತಿನ ನಮ್ಮ ಭೂಮಿ ಇದ್ದಾನ ನಾವು ಸಾರ್ವಜನಿಕ ಗೊಬ್ಬರ ಹಾಕೋದ್ರಿಂದ ವೈರಸ್ ಬರ್ತದ. ನಮ್ಮ ಮದ್ದರ ಕಾಲದಾಗ ಯಾವ ವೈರಸ್ ಇದ್ದಿಲ್ಲ, ಯಾವ ರೋಗಗಳು ಇದ್ದಿದ್ದಿಲ್ಲ. ನಾವ ಮಾಡ್ತೇವೆ, ನಾವ ತಿಂತೇವೆ. ಸರ್ಕಾರ ಏನ್ರಿ ಇದ್ರಾಗ ಇಲ್ಲಿ ಏನ್ ತಪ್ಪು ಮಾಡ್ತೈತಿ ಅಂತಂದ್ರೆ ಸರ್ಕಾರ ಈಗ ಮೂಲತಃ ಬೆಳಿಗ್ಗೆ ಗೊಬ್ಬರ ಹಾಕಿದಂತ ಬೆಳಿಗ್ಗೆ ಬೆಂಬಲ ಬೆಲೆ ಕೊಡ್ತಂತಂದ್ರ ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತೈತಿ. ನಾವು ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಕಡಿಮೆ ಪರಿಣಾಮ ಮಾಡ್ತೈತಿ. ಆ ರಾಸಾಯನಿಕ ಗೊಬ್ಬರನ ಹಾಕ್ಲಿಲ್ಲ ಅಂತ ಬೆಳಿಗ್ಗೆ ಬೆಂಬಲ ಬೆಲೆ ಕೊಟ್ರ ಅಂತಂದ್ರ ಎಲ್ಲರೂ ರಾಸಾಯನಿಕ ಗೊಬ್ಬರ ಬರ್ತೈತಿ. ನಾವು ಸಿಟಿಗೆ ಇಡೀ ತಾಲೂಕಿನಿಗೆ ಒಂದ್ 10-15 ಮಾತ್ರ ಮೆಡಿಕಲ್ ಶಾಪ್ ನೋಡಕ್ ಸಾಧ್ಯತೈತಿ. ಆದ್ರೆ ಈಗ ಏನ್ ಮಾಡ್ತಂತಂದ್ರೆ ಎಲ್ಲರೂ ಸಾರ್ವಜನಿಕ ನಾವು ಈ ರಾಸಾಯನಿಕ ಗೊಬ್ಬರ ಹಾಕೋದು ಒಂದ್ ಹಳ್ಳಿ 3 ಮೆಡಿಕಲ್ ಶಾಪ್ ತರೋದು. ಅದೆಲ್ಲ ಮಾಡೋದು ಯಾರ ಕೈಗೈತೆ ಅಂದ್ರೆ ನಮ್ಮ ಆಡಳಿತ ಮಾಡುವಂತ ಸರ್ಕಾರ ಮತ್ತು ಇತರೆ ಅಧಿಕಾರಿ ವರ್ಗದಿಂದ ಐತಿ. ಇವಾಗ ಸರ್ ಹೇಳಿದ್ದು ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಒಂದು ಗ್ರಾಮಕ್ಕೆ 2 ಮೆಡಿಕಲ್ ಶಾಪ್ ತರ್ತಾರೆ ಅಂತ. ಅದನ್ನ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ತರ ಫರ್ಟಿಲೈಸರ್ಸ್ ಹಾಕಿ ಬೆಳೆದಂತ ಬೆಳೆನ ತಿಂದ್ರೆ ದೈಹಿಕವಾಗಿ ನಾವು ಕುಗ್ತಾ ಹೋಗ್ತೀವಿ. ಆದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗುತ್ತೆ. ಅವಾಗ ನಮ್ಗೆ ಬೇಗ ಹುಷಾರ್ ತಪ್ಪಂತ ಚಾನ್ಸಸ್ ಇರುತ್ತೆ. ಅವಾಗ ನಾವು ಮೆಡಿಕಲ್ ನ ಮೊರೆ ಹೋಗ್ಬೋದು. ಸೊ ಇದರಿಂದ ನಾವು ಕಾಯಿಲೆ ಬೀಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅವರು ಆ ರೀತಿನಲ್ಲಿ ಹೇಳಿದ್ರು. ಅದು ಸ್ವಲ್ಪ ಬುದ್ಧಿವಂತರಿಗೆ ಮಾತ್ರ ಆ ಮಾತುಗಳು. ಕ್ಲಾರಿಟಿ ತುಂಬಾ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸರ್. ಇವಾಗ ರೈತರು ಇದನ್ನ ಬೆಳೆದ್ರೆ ಇದರಲ್ಲಿ ಸಕ್ಸಸ್ ಕಾಣಬಹುದಾ? ಹೌದು, 100% ಸಕ್ಸಸ್ ಕಾಣಬಹುದು. ಮನಸ್ಸು ಚಿಂತಾಜನಕ ಇರಬಾರ್ದು. ಲಕ್ಷ್ಯ ಮಾತ್ರ ಕೃಷಿ ಕಡೆಗೆ ಮಾತ್ರ ಇರ್ಬೇಕು. ಇತರೆ ಕಡೆಗೆ ಇಲ್ಲದ್ರೆ ನಾವು ಯಾವ್ದು ವಿಚಾರ ಶಕ್ತಿ ಇಲ್ದಂಗೆ ಹೊರಗಡೆಗೆ ನಾವು ರಾಜಕಾರಣಿಗಳು ಆ ಕಡೆ ಈ ಕಡೆ ನಮ್ಮ ಲಕ್ಷ್ಯ ಹೋದ್ರೆ ಯಾವ ಬೆಳೆನೂ ಬೆಳೆಯಕ್ಕಾಗಲ್ಲ. ನಮ್ಮ ಲಕ್ಷ್ಯ ಕೃಷಿಗೆ ಮಾತ್ರ ಸೀಮಿತ ಆಗಿರ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಇದರಲ್ಲಿ ನೀವು ಮಿಶ್ರ ಬೆಳೆ ಏನಾದ್ರು ಬೆಳೆಯಕ್ಕಾಗತ್ತಾ ಅಥವಾ ಇದು ಒಂದೇ ಬೆಳೆನ ಬೆಳಿಬಹುದು? ಇದರಲ್ಲಿ ಮೂಲಂಗಿ ಬೆಳಿಬಹುದು. ಅಂದ್ರೆ ನೆರಳು ಬೀಳ್ತತಲ್ಲ, ಇದು ಏನು ಸೂರ್ಯನ ಕಿರಣ ಬೀಳಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಕಿರಣಗಳು ಬೇಕು, ಬಿಸಿಲಿನ ಕಿರಣಗಳು ಬೇಕು. ಮಳಿ ಬಂತಂದ್ರೆ ನೈಟ್ರೋಜನ್ ಬೇಕು. ಇವೆಲ್ಲ ನೈಟ್ರೋಜನ್ ಗೊಬ್ಬರ ಕೃತಕವಾಗಿ ಗೊಬ್ಬರ ಮಾಡಿದ್ರಿ. ಆದ್ರೆ ನೈಟ್ರೋಜನ್ ಮಳಿ ಬಿದ್ದಾಗ ಮಾತ್ರ ನೈಟ್ರೋಜನ್ ಸಿಗ್ತತಿ. ಅವನ್ನೆಲ್ಲ ಉಪಯೋಗ ಮಾಡ್ಕೊಂಡು ಇವೆಲ್ಲ ಸಾರ್ವಜನಿಕ
ಗೊಬ್ಬರ ಮಾಡ್ಕೊಂತ ಹೊಂಟ್ರಿ. ಈಗ ನೀವು ಫರ್ಟಿಲೈಸರ್ಸ್ ಉಪಯೋಗಿಸ್ತೀರಾ ಅಥವಾ ಕೊಟ್ಟಿಗೆ ಗೊಬ್ಬರ ಮಾತ್ರ ಇಲ್ಲ ನಾವು ಉಪಯೋಗಿಸ್ತೀರಾ? ಕೊಟ್ಟಿಗೆ ಗೊಬ್ಬರ ಮಾಡ್ತೇವೆ. ಕೊಟ್ಟಿಗೆ ಗೊಬ್ಬರ, ಸಾವಯವ ಕೃಷಿ. ಹೌದೌದು 3 ತಿಂಗಳಿಗೊಮ್ಮೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕ್ಯಂತ ಹೋಗ್ತದೆ. ನೋಡಿ, ಸಾವಯವ ಕೃಷಿನಲ್ಲಿ ಎಷ್ಟು ಇಳುವರಿ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ 1 ಎಕರೆಗೆ ಎಷ್ಟು ಟನ್ ತೆಗಿಬಹುದು ನೀವು? ಇದು ಟನ್ ಬರೋದಲ್ರಿ, ನಮಗೆ ಕೆಜಿ ಲೆಕ್ಕದಲ್ಲಿ ಬರುತ್ತೆ. ಕೆಜಿ ಲೆಕ್ಕ ಬರುತ್ತೆ. ಹಾ. ವಾತಾವರಣ ಮೇಲೆ ಕಡಿಮೆ ಆಗ್ಬೋದು, ಹ್ಮ್. ಮಾಡ್ಬೋದು. ಇನ್ನೊಂದು ವಿಚಾರ ಹೇಳ್ಬಿಡ್ತಾರೆ, ನೀವು ನಿಮ್ ಸತ್ಯ ನೀವು ಜನರ ಬಗ್ಗೆ ಏನ್ ತಿಳಿಸ್ರಿ. ನೋಡ್ರಿ, ಯಾರ್ಯಾರಿಗೋ ಪ್ರಶಸ್ತಿ ಕೊಡ್ತದಾರ. ನನಗೆ ಗೊತ್ತಿದ್ದಂಗೆ ಹಾವೇರಿ ಜಿಲ್ಲೆದಾಗ ಪ್ರತಿ ವರ್ಷನೂ ಏನು ರೈತ ದಿನಾಚರಣೆ ಅಂತ ಮಾಡ್ತಾರಲ್ಲ, ಆ ಪ್ರತಿ ವರ್ಷನೂ 10ರಿಂದ 15 ಮಂದಿ ಮಾತ್ರ ಸಾವಯವ ರೈತರ ಅಂತ ಕೊಡ್ತಿದಾರೆ. ಅಲ್ಲಿಂದ ಇಲ್ಲಿ ಮಟನು ರೈತರ ಇಂಪ್ರೂವ್ಮೆಂಟ್ ಮಾಡೋ ಅಂತ ಶಕ್ತಿ ನನ್ನ ಮಕ್ಕಳಿಗೆ ಇಲ್ಲ. ಯಾವ ಬರೀ ಸರ್ಕಾರದವರು 10 ಮಂದಿಗೆ ಮಾಡ್ತಿಲ್ಲ. ಪ್ರತಿ ವರ್ಷ ನನ್ನ ನೋಡ್ತದಾನಲ್ಲ, ಒಂದ್ ಜಿಲ್ಲಾದೊಳಗೆ 10ರಿಂದ 15 ಮಂದಿ ಮಾತ್ರ ಗುರುತಿಸ್ತಾರ ಸಾವಯವ ರೈತ ಅಂತಂದು. ಅಲ್ಲಿಂದ ಇಲ್ಲಿಗೆ 15-20 ವರ್ಷದಿಂದ ಅವ್ರಿಗೆ ಪ್ರಶಸ್ತಿ ಅವ್ರಿಗೆ ಕೊಡ್ತದಾರೆ. ಇನ್ನುಳಿದ ರೈತರನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಸರ್ಕಾರ, ಜಿಲ್ಲಾ ಆಡಳಿತ ಕೂಡ ವಿಫಲವಾಗಿದೆ. ಇದು ಒಂದು ತೊಂಡೆಕಾಯಿ 1 ಕೆಜಿಗೆ ಎಷ್ಟು ಬೆಲೆ ಬಾಳುತ್ತದೆ? ಇದು ನೋಡ್ರಿ, ನಾವು ಒಂದೊಂದ್ ಸೀಸನ್ ಮದುವೆ ಸೀಸನ್ ತಂದ್ರ 30ರಿಂದ 40 ರೂಪಾಯಿ ಹೋಗ್ತದೆ. ಏನಲ್ಲ ಅಂದ್ರೆ 20 ರೂಪಾಯಿ ಹೋಗ್ತದೆ. 20 ರೂಪಾಯಿ ಹೋಗ್ತೈತಿ. ನಾವೇನ್ ಇದಕ್ಕೆ ಕೂಲರ್ನ ಹಚ್ಬೇಕಂದ್ರೆ ಮನೆಯವ್ರು 3-4 ಮಂದಿ ಇದ್ರು ಒಂದ್ ದಿವ್ಸಕ್ಕೆ 2-3 ಚೀಲ ಹರ್ಕೋಬಹುದು. ಪ್ಲಾಂಟೇಶನ್ ಮಾಡಿದ್ರೆ ದಿನಾನ ಹರಿಬಹುದು. ಒಬ್ಬ ಮನುಷ್ಯ ಏನಲ್ಲ ಅಂದ್ರು ಒಂದು 50-60 ಕೆಜಿ ಹರಿತಾನೆ. ದಿನಾನ ಮಾರ್ಕೆಟಿಂಗ್ ಮಾಡ್ಬೋದು. ಮಾರ್ಕೆಟಿಂಗ್ ದೂರ ಅಂತಂದ್ರೆ ಒಂದ್ ವಾರದಾಗ 2 ಟೈಮ್ ಹರಿಬಹುದು. ಮಾರ್ಕೆಟಿಂಗ್ ಹತ್ತಂದ್ರೆ ದಿನ 50 ಕೆಜಿ ಮಾರ್ಬೋದು. ಈಗ ಇವತ್ತಿನ ಬೆಲೆ ಹೇಗಿದೆ? ಇವತ್ತಿನ ಬೆಲೆ 30 ರೂಪಾಯಿ. 30 ರೂಪಾಯಿ. ಈಗ ಮದುವೆ ಸೀಸನ್ ಸ್ಟಾರ್ಟ್ ಮೇಲಿಂದ, ಸೊ ಹಾಗಾಗಿ ರೈಟ್ ಜಾಸ್ತಿ ಇದೆ. ಇದು ಮೆಡಿಸಿನ್ ಹೋಗುತ್ತಾ ಅಥವಾ ಕೇವಲ ಮಾರ್ಕೆಟ್ ಮಾತ್ರ? ಇದು ಮಾತ್ರ ಮಾರ್ಕೆಟಿಂಗ್ ಮಾತ್ರ, ಊಟ ಮಾಡಕ್ ಮಾತ್ರ ಹೋಗ್ತದೆ. ಇದರಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಬಂಡವಾಳ ಇಲ್ಲ. ಇದನ್ನ ಉಪ್ಪಿನಕಾಯಿ ಏನ ಮಾಡಿದ್ರೆ ಸಕ್ಸಸ್ ಆಗಕ್ ಸಾಧ್ಯತೆ. ಈ ರೈತ ನಾವು ಏನಾರ ಇದಕ್ ಬಂಡವಾಳ ಹಾಕಕ್ ಹೋಗಿ ಫೇಲ್ ಆಗಿಬಿಟ್ರೆ ನಮ್ಮ ಮಕ್ಳ ಮರಿಗೆ ಕೂಡ ನಾವು ಅನಾಥ ಆಗ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇವನ್ ಮಾಡಿಲ್ಲ. ಇದನ್ನ ಒಳ್ಳೆ ಬಂಡವಾಳಸ್ತಿದ್ರು ಇದ್ರಲ್ಲಿ ಉಪ್ಪಿನಕಾಯೋ ಮತ್ತೊಂದು ಮಾಡಿದ್ರೆ ಒಳ್ಳೆ ಇನ್ನೂ ಹೆಚ್ಚಿನ ಲಾಭ ಆಗ್ಬೋದು. ಇದನ್ನ ಹೆಚ್ಚಿನ ರೈತರು ಬೆಳಿಬಹುದು. ಈ ಕಂಬಗಳನ್ನ ಹಾಕಿದಿರಲ್ಲ, ಇದು 1 ಎಕರೆಗೆ ಎಷ್ಟು ಕಂಬಗಳು ಇಡಿಸ್ತದೆ? ಒಂದು 250-300 ಕಂಬ ಬೇಕ್ರಿ. 250-300 ಕಂಬ. ಎಷ್ಟು ಅಡಿಗೆ ಒಂದೊಂದು ಕಂಬಗಳನ್ನ ಕೂರಿಸ್ತೀರಾ? 15 ಅಡಿ. 15 ಅಡಿ ಒಂದು ತಂತಿ ಜೋತ್ ಬೀಳ್ಬಾರ್ದು ಅನ್ನೋದು, ಹರಿಯಕ್ಕೆ ಎತ್ತರವಾಗಿರ್ಲಿ ಅನ್ನೋದು. ಇದೆಲ್ಲ ತಂತಿ ಕಟ್ಟಿದೀರ? ಹೌದೌದು, ತಂತಿ ಬಳ್ಳಿ ಹಬ್ಬಿಕೆಂತ ಹೋಗ್ಲಿ ಅನ್ನೋದಕ್ಕೋಸ್ಕರ. ಇದು ಮಳೆಗೆ ಹಾಳಾಗೋದಿಲ್ವಾ ಈ ತಂತಿಗಳೆಲ್ಲ? ಯಾವಾಗಲ್ಲ, ಯಾಕಂದ್ರೆ ಮ್ಯಾಲ ಬಳ್ಳಿ ಇರ್ತದೆ. ಹಾಕಬೇಕಾದ್ರೆ ಕ್ವಾಲಿಟಿ ಹಾಕಿರ್ತದೆ. ಕ್ವಾಲಿಟಿ ತಂತಿಗಳು. ನಿಮ್ ಪ್ರಕಾರ ಇದು 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಅಂತ ಹೇಳ್ತೀವಿ? ಅದಾದ ನಂತರ ಸುಮ್ನೆ ಬೆಳೆ ಬೆಳತ್ತೆ ಒಂದು 6-7 ವರ್ಷ ಮಾತ್ರ ಈ ತಂತಿ ಬರ್ತದೆ. ಮತ್ ತಂತಿ ಚೇಂಜ್ ಮಾಡ್ಬೋದು. ಒಂದ್ 5 ವರ್ಷ ಆದ್ಮೇಲೆ ತಂತಿ ಚೇಂಜ್ ಮಾಡ್ಬೋದು ಅಷ್ಟ. ಗೂಟ್ ಮಾತ್ರ ಇನ್ನು 50 ವರ್ಷ ಆದ್ರೆ ಗೂಟ್ಗಳು ಇರುತ್ತೆ. ಇದನ್ನ ಕಂಟಿನ್ಯೂ ಆಗಿ ಉಪಯೋಗಿಸ್ಕೋಬಹುದು. ಬೇರೆ ಬೇರೆ ಬೆಳೆಗಳಿಗೂ ಕೂಡ ಉಪಯೋಗಿಸ್ಕೋಬಹುದು. ಈಗ ಇನ್ನೊಂದು ಮೇಜರ್ ಡೌಟ್ ಇರುತ್ತೆ ರೈತರಿಗೆ, ಈ ಬೆಳೆನ ಬೆಳೆದ ನಂತರ ಯಾಕಂದ್ರೆ ಕೆಲವೊಂದು ಬೆಳೆಗಳನ್ನ ಬೆಳೆದ ನಂತರ ಭೂಮಿ ಸತ್ವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಬೆಳೆನ ಬೆಳೆದ ನಂತರ ಭೂಮಿ ಸತ್ವ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಈಗ ಏನಾಗ್ತದೆ ಅಂದ್ರೆ, ಈ ಎಲಿನ ಇದು ಗೊಬ್ಬರ ಸತ್ವ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಮತ್ತೆ 2 ತಿಂಗಳು ಗ್ಯಾಪ್ ಬರ್ತದೆ. 8 ತಿಂಗಳು ಬೆಳೆದು ಮತ್ ಬೆಳೆಯಕ ಮಾಡಕ 2-3 ತಿಂಗಳು ಗ್ಯಾಪ್ ಹಾಕತಿ. ಆಮೇಲೆ ನಾವು ಸತ್ವ ಯಾಕೆ ಕಳ್ಕೊಳಲ್ಲ ಅಂತಂದ್ರೆ, ನಾವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ. ನಾವು ಮಾಡೋದು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೇವೆ. ಯಾವ ಕಾರಣಕ್ಕೂ ಭೂಮಿಯನ್ನು ಕಳ್ಕೊಳಕ್ಕಾಗಲ್ಲ. ನಾವು ಸರ್ಕಾರಿ ಗೊಬ್ಬರ ಯಾವಾಗ ಯೂಸ್ ಮಾಡ್ತೇವೆ ಅವಾಗ ಸತ್ವ ಕಳ್ಕೊಳಕ್ ಸಾಧ್ಯ. ಈಗ ನಿಮ್ಮ ಇನ್ಫಾರ್ಮೇಶನ್ ತುಂಬಾ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ಇಷ್ಟು ಕ್ಲಾರಿಟಿ ಯಾರು ಕೊಡೋದಿಲ್ಲ. ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ನಿಮ್ ಸಪೋರ್ಟ್ ನಮಗಿರ್ಲಿ. ನೋಡಿದ್ರಲ್ಲ ರೈತ ಬಾಂಧವರೇ, ನೀವು ಕೇವಲ ಬರೀ ಮೆಕ್ಕೆಜೋಳ ಇತರೆ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಈ ರೀತಿಯಾದಂತಹ ಪ್ರಗತಿಪರವಾದಂತಹ ಬೆಳೆಗಳನ್ನ ನೀವು ಬೆಳೆದ್ರೆ ನೀವು ಕೂಡ ಇಂಪ್ರೂವ್ ಆಗ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಾಭದ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಈ ಲಾಭನ ನೀವು ಪಡ್ಕೋಬೇಕಂದ್ರೆ ನಿಮಗೆ ಫಸ್ಟ್ ಮೇನ್ ಆಗಿ ಮಾರ್ಕೆಟಿಂಗ್ ಗೊತ್ತಿರ್ಬೇಕು. ನೀವು ತಿಳ್ಕೊಳ್ದೇನೆ ನೀವು ಈ ಬೆಳೆಗಳನ್ನ ಬೆಳೆದ್ರೆ ತುಂಬಾನೇ ನಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದೊಂದು ಊರ್ ಕಡೆಗೆ ಒಂದೊಂದ್ ತರ ಮಾರ್ಕೆಟಿಂಗ್ ಇರುತ್ತೆ. ಹಾಗಾಗಿ ನಿಮ್ಮ ಊರ್ ಕಡೆಗೆ ಯಾವ ತರ ಮಾರ್ಕೆಟಿಂಗ್ ಇದೆ ಅದನ್ನ ನೋಡಿ ಬೆಳ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ಬರು ರೈತರದು ಒಂದೊಂದು ಸ್ಟೋರಿ ಇರುತ್ತೆ. ಎಲ್ಲಾ ರೈತರು ಕೂಡ ಸಕ್ಸಸ್ ಕಾಣ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಇದ್ರಲ್ಲಿ ಏನು ಹಾನಿ ಆಗೋದಿಲ್ಲ ಅಂತಂದೇ ಇಲ್ಲ. ಮಳೆ ಬಂತು ಅಂದ್ರೆ ಕಂಬಗಳು ಎಲ್ಲ ಬಿದ್ದೋಗ್ತವೆ. ಆ ವಿಡಿಯೋನು ಕೂಡ ಇಲ್ಲಿ ಹಾಕ್ತೀನಿ. ರೈತರು ಯಾವ್ಯಾವ ರೀತಿ ನಷ್ಟ ಅನುಭವಿಸ್ತಾರೆ ಅನ್ನೋದನ್ನು ಕೂಡ. ಗೊತ್ತಾ,
ನಾವು ಎಷ್ಟೋ ಮಾಲ್ಗಳಲ್ಲಿ ಹೋಗಿದೀವಿ, ಎಲ್ಲಾ ಕಡೆ ಸುತ್ತಾ ಇರ್ತೀವಿ. ಯಾವುದೇ ಒಬ್ಬ ಮಾಲವರಾತು ಹೊರಗಡೆ ಯಾರೇ ಒಬ್ಬ ವ್ಯಕ್ತಿ ಕೂಡ ಒಂದನ್ನ ತಿನ್ನಿ ಅಂತ ಕೊಡಲ್ಲ, ಒಂದೇ ಒಂದು ಸಣ್ಣ ತುಂಡ ತಿನ್ನಕ್ ಕೊಡಲ್ಲ. ನಮ್ಮ ರೈತರಿಗೆ ಧಾರಾವಾಳದ ಗುಣ ಎಷ್ಟೈತೆ ಅಂತಂದ್ರೆ, ನಾವು ಜಸ್ಟ್ ಒಂದು ವಿಡಿಯೋ ಮಾಡಕ್ ಬಂದಿರೋ ತೋಟಕ್ಕೆ ಹರ್ಕೊಂಡೋಗ್ರಿ ಅಂತ ಹೇಳ್ತಿದ್ದಾರೆ, ತಿನ್ರಿ ನೋಡ್ರಿ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ರೈತರ ಗತ್ತು, ಅವರಲ್ಲಿರುವಂತ ಧಾರಾಳ ಗುಣ. ದೊಡ್ಡತನ, ಈ ದೊಡ್ಡತನ ಎಲ್ರಿಗೂ ಬರಲ್ಲ. ಬನ್ನಿ ಫ್ರೆಂಡ್ಸ್, ನಿಮಗೂ ಬೇಕಾ ತೊಂಡೆಕಾಯಿ? ತಿನ್ ತೋರ್ಸು ಒಂದ್ಸತಿ. ನೀರು ಹೆಂಗೈತಿ ಟೇಸ್ಟ್? ವಿಷ ಆಯ್ತಾ ಅಥವಾ ಸ್ವೀಟ್? ಹೆಂಗ್ ಸೌತೆಕಾಯಿ ತಿನ್ನಂಗ ಸೌತೆಕಾಯಿ ತಿನ್ನಕತ್ತೆ. ಟೇಸ್ಟ್ ಒಳ್ಳೆ ಸೇಮ್ ಸೌತೆಕಾಯಿ ಇದ್ದಂಗೈತೆ, ಸ್ವಲ್ಪ ಸ್ವೀಟ್ ಕಮ್ಮಿ ಆಗ್ಬೋದು, ಬಟ್ ಟೇಸ್ಟ್ ಚೆನ್ನಾಗೈತೆ. ಗ್ಯಾಸ್ಟ್ರಿಕ್ ಅಂದೇಳಿ ಜೀರೋ ಸ್ಟ್ರಿಂಗ್ ಈ ತರ ಕುಡಿತೀರಲ್ಲ, ಅವನ್ನೆಲ್ಲ ಬಿಟ್ಟು ಈ ತರ ತಿನ್ನಿ, ಹಾಗಾದ್ರೆ ನಿಮಗೆ ಒಳ್ಳೇದಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.